ಕಾಂಗ್ರೆಸ್ನ ಶಾಸಕ ರಾಯರೆಡ್ಡಿ ಅವರೇ ವಿರೋಧವನ್ನ ವ್ಯಕ್ತಪಡಿಸಿದ್ರಾ? ಈ ಪ್ರಶ್ನೆ ಈಗ ಮೂಡ್ತಾ ಇರೋದಕ್ಕೆ ಕಾರಣ, ಒಂದು ಊರಿನ ಸಭೆಯಲ್ಲಿ ಈ ರೀತಿ ಮಾತಾಡಿದ್ದಾರೆ. ಅಕ್ಕಿ ಬೇಡ ಏನು ಬೇಡ ಅಂತ ಹೇಳಿ ರಸ್ತೆ ಮಾಡಿಸ್ಕೊಡ್ತೀವಿ, ಅದೇ ಹಣದಲ್ಲಿ ರಸ್ತೆ ಮಾಡಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಗ್ಯಾರಂಟಿಯ ಬಗ್ಗೆ ಶಾಸಕ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಸಲಹೆ ಕೊಟ್ಟು ಬಿಡ್ತೀನಿ ಅಂತ ಕೊಪ್ಪಳದ ಕುಕನೂರಿನ ರಾವಣಿಕೆ ಎನ್ನುವಂತಹ ಒಂದು ಊರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಅಕ್ಕಿನೂ ಬೇಕು ರಸ್ತೆನೂ ಬೇಕು ಅಂತಂದ್ರೆ ಆಗಲ್ಲ. ಒಬ್ರು ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ರಿ, ನಮ್ಗೆ ಅಕ್ಕಿ ಬೇಡ ಅಂತ ಹೇಳ್ಬಿಡ್ರಿ, ನಾವು ನಿಮ್ಗೆ ರಸ್ತೆನೇ ಮಾಡಿಸ್ಕೊಟ್ಬಿಡ್ತೀವಿ, ಆ ದುಡ್ಡನ್ನೇ ಇಲ್ಲಿ ಹಾಕ್ತೀವಿ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಅಕ್ಕಿ ಬೇಡ ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಂದ ಹೆಸರು ಹಾಕಿಬಿಡ್ತಾರ ಅಲ್ಲಿ. ಪಗಾರ ಮಾಡಿದ್ರಿ ನಾವು ಹೊಲಕ್ಕೆ ಹೋಗಕ್ಕೆ ಸ್ವಲ್ಪ ದಾರಿ ಮಾಡಿ ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜಿ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡ್ಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಬಹಳ ಅದಾವ, ಬಹಳ ಕಷ್ಟ. ಮಾಡಿಕೊಡ್ತೇನೆ, ಯಾಕಂದ್ರೆ ಎಲ್ಲಾ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೇವೆ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಗ್ತು. ಆ ರೊಕ್ಕದಾಗ ಇದನ್ನ ಮಾಡಿಕೊಟ್ಬಿಡ್ತೇವೆ. ಸರಿ ಮಾಡೋಣ. ಅಕ್ಕಿ ಬೇಡ ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಕಾಂಗ್ರೆಸ್ನ ಶಾಸಕ ರಾಯರೆಡ್ಡಿ ಅವರೇ ವಿರೋಧವನ್ನ ವ್ಯಕ್ತಪಡಿಸಿದ್ರಾ? ಈ ಪ್ರಶ್ನೆ ಈಗ ಮೂಡ್ತಾ ಇರೋದಕ್ಕೆ ಕಾರಣ, ಒಂದು ಊರಿನ ಸಭೆಯಲ್ಲಿ ಈ ರೀತಿ ಮಾತಾಡಿದ್ದಾರೆ. ಅಕ್ಕಿ ಬೇಡ ಏನು ಬೇಡ ಅಂತ ಹೇಳಿ ರಸ್ತೆ ಮಾಡಿಸ್ಕೊಡ್ತೀವಿ, ಅದೇ ಹಣದಲ್ಲಿ ರಸ್ತೆ ಮಾಡಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಗ್ಯಾರಂಟಿಯ ಬಗ್ಗೆ ಶಾಸಕ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಸಲಹೆ ಕೊಟ್ಟು ಬಿಡ್ತೀನಿ ಅಂತ ಕೊಪ್ಪಳದ ಕುಕನೂರಿನ ರಾವಣಿಕೆ ಎನ್ನುವಂತಹ ಒಂದು ಊರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಅಕ್ಕಿನೂ ಬೇಕು ರಸ್ತೆನೂ ಬೇಕು ಅಂತಂದ್ರೆ ಆಗಲ್ಲ. ಒಬ್ರು ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ರಿ, ನಮ್ಗೆ ಅಕ್ಕಿ ಬೇಡ ಅಂತ ಹೇಳ್ಬಿಡ್ರಿ, ನಾವು ನಿಮ್ಗೆ ರಸ್ತೆನೇ ಮಾಡಿಸ್ಕೊಟ್ಬಿಡ್ತೀವಿ, ಆ ದುಡ್ಡನ್ನೇ ಇಲ್ಲಿ ಹಾಕ್ತೀವಿ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಅಕ್ಕಿ ಬೇಡ ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಂದ ಹೆಸರು ಹಾಕಿಬಿಡ್ತಾರ ಅಲ್ಲಿ. ಪಗಾರ ಮಾಡಿದ್ರಿ ನಾವು ಹೊಲಕ್ಕೆ ಹೋಗಕ್ಕೆ ಸ್ವಲ್ಪ ದಾರಿ ಮಾಡಿ ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜಿ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡ್ಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಬಹಳ ಅದಾವ, ಬಹಳ ಕಷ್ಟ. ಮಾಡಿಕೊಡ್ತೇನೆ, ಯಾಕಂದ್ರೆ ಎಲ್ಲಾ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೇವೆ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಗ್ತು. ಆ ರೊಕ್ಕದಾಗ ಇದನ್ನ ಮಾಡಿಕೊಟ್ಬಿಡ್ತೇವೆ. ಸರಿ ಮಾಡೋಣ. ಅಕ್ಕಿ ಬೇಡ ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಕಾಂಗ್ರೆಸ್ನ ಶಾಸಕ ರಾಯರೆಡ್ಡಿ ಅವರೇ ವಿರೋಧವನ್ನ ವ್ಯಕ್ತಪಡಿಸಿದ್ರಾ? ಈ ಪ್ರಶ್ನೆ ಈಗ ಮೂಡ್ತಾ ಇರೋದಕ್ಕೆ ಕಾರಣ, ಒಂದು ಊರಿನ ಸಭೆಯಲ್ಲಿ ಈ ರೀತಿ ಮಾತಾಡಿದ್ದಾರೆ. ಅಕ್ಕಿ ಬೇಡ ಏನು ಬೇಡ ಅಂತ ಹೇಳಿ ರಸ್ತೆ ಮಾಡಿಸ್ಕೊಡ್ತೀವಿ, ಅದೇ ಹಣದಲ್ಲಿ ರಸ್ತೆ ಮಾಡಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಗ್ಯಾರಂಟಿಯ ಬಗ್ಗೆ ಶಾಸಕ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಸಲಹೆ ಕೊಟ್ಟು ಬಿಡ್ತೀನಿ ಅಂತ ಕೊಪ್ಪಳದ ಕುಕನೂರಿನ ರಾವಣಿಕೆ ಎನ್ನುವಂತಹ ಒಂದು ಊರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಅಕ್ಕಿನೂ ಬೇಕು ರಸ್ತೆನೂ ಬೇಕು ಅಂತಂದ್ರೆ ಆಗಲ್ಲ. ಒಬ್ರು ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ರಿ, ನಮ್ಗೆ ಅಕ್ಕಿ ಬೇಡ ಅಂತ ಹೇಳ್ಬಿಡ್ರಿ, ನಾವು ನಿಮ್ಗೆ ರಸ್ತೆನೇ ಮಾಡಿಸ್ಕೊಟ್ಬಿಡ್ತೀವಿ, ಆ ದುಡ್ಡನ್ನೇ ಇಲ್ಲಿ ಹಾಕ್ತೀವಿ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಅಕ್ಕಿ ಬೇಡ ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಂದ ಹೆಸರು ಹಾಕಿಬಿಡ್ತಾರ ಅಲ್ಲಿ.
ದಾರಿ ಮಾಡಿಕೊಡು ಅಂತ ಹೇಳ್ತೀವಿ. ಅವ್ರಿಗೆ ಪಗಾರ ಮಾಡಿದ್ರಿ ನಾವು ಹೊಲಕ್ಕೆ ಹೋಗಕ್ಕೆ ಸ್ವಲ್ಪ ದಾರಿ ಮಾಡಿಕೊಡ್ರಿ. ಇಷ್ಟ ನಾನು ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ. ಅವ್ರು ಹೇಳಿದ್ ನೋಡ್ರಿ. ಸ್ವಲ್ಪ ಅರ್ಜಿ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಬಹಳ ಅದಾವ, ಬಹಳ ಕಷ್ಟ. ಮಾಡಿಕೊಡ್ತೇನೆ. ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೇವೆ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಗ್ತು. ಆ ರೊಕ್ಕದಾಗ ಇದನ್ನು ಮಾಡಿಕೊಟ್ಬಿಡ್ತೇವೆ. ಸರಿ, ಮಾಡೋಣ. ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಕಾಂಗ್ರೆಸ್ನ ಶಾಸಕ ರಾಯರೆಡ್ಡಿ ಅವರೇ ವಿರೋಧವನ್ನ ವ್ಯಕ್ತಪಡಿಸಿದ್ರ? ಈ ಪ್ರಶ್ನೆ ಈಗ ಮೂಡ್ತಾ ಇರೋದಕ್ಕೆ ಕಾರಣ, ಒಂದು ಊರಿನ ಸಭೆಯಲ್ಲಿ ಈ ರೀತಿ ಮಾತಾಡಿದ್ದಾರೆ. ಅಕ್ಕಿ ಬೇಡ, ಏನು ಬೇಡ ಅಂತ ಹೇಳಿ ರಸ್ತೆ ಮಾಡಿಸ್ಕೊಡ್ತೀವಿ, ಅದೇ ಹಣದಲ್ಲಿ ರಸ್ತೆ ಮಾಡಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಗ್ಯಾರಂಟಿಯ ಬಗ್ಗೆ ಶಾಸಕ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಸಲಹೆ ಕೊಟ್ಟು ಬಿಡ್ತೀನಿ ಅಂತ ಕೊಪ್ಪಳದ ಕುಕನೂರಿನ ರಾವಣಿಕೆ ಎನ್ನುವಂತಹ ಒಂದು ಊರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಅಕ್ಕಿನೂ ಬೇಕು, ರಸ್ತೆನೂ ಬೇಕು ಅಂತಂದ್ರೆ ಆಗಲ್ಲ. ಒಬ್ರು ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ರಿ, ನಮ್ಗೆ ಅಕ್ಕಿ ಬೇಡ ಅಂತ ಹೇಳ್ಬಿಡ್ರಿ, ನಾವು ನಿಮ್ಗೆ ರಸ್ತೆನೇ ಮಾಡಿಸ್ಕೊಟ್ಬಿಡ್ತೀವಿ, ಆ ದುಡ್ಡನ್ನೇ ಇಲ್ಲಿ ಹಾಕ್ತೀವಿ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಹೇಳ ನಿನ್ ಹೆಸರು ಹಾಕಿಬಿಡ್ತಾನೆ ಅಲ್ಲಿ. ದಾರಿ ಮಾಡಿಕೊಡು ಅಂತ ಹೇಳ್ತೀವಿ. ಅವ್ರಿಗೆ ಪಗಾರ ಮಾಡಿದ್ರಿ ನಾವು ಹೊಲಕ್ಕೆ ಹೋಗಕ್ಕೆ ಸ್ವಲ್ಪ ದಾರಿ ಮಾಡಿಕೊಡ್ರಿ. ಇಷ್ಟ ನಾನು ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ. ಅವ್ರು ಹೇಳಿದ್ ನೋಡ್ರಿ. ಸ್ವಲ್ಪ ಅರ್ಜಿ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಬಹಳ ಅದಾವ, ಬಹಳ ಕಷ್ಟ. ಮಾಡಿಕೊಡ್ತೇನೆ. ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೇವೆ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಗ್ತು. ಆ ರೊಕ್ಕದಾಗ ಇದನ್ನು ಮಾಡಿಕೊಟ್ಬಿಡ್ತೇವೆ. ಸರಿ, ಮಾಡೋಣ. ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಕಾಂಗ್ರೆಸ್ನ ಶಾಸಕ ರಾಯರೆಡ್ಡಿ ಅವರೇ ವಿರೋಧವನ್ನ ವ್ಯಕ್ತಪಡಿಸಿದ್ರ? ಈ ಪ್ರಶ್ನೆ ಈಗ ಮೂಡ್ತಾ ಇರೋದಕ್ಕೆ ಕಾರಣ, ಒಂದು ಊರಿನ ಸಭೆಯಲ್ಲಿ ಈ ರೀತಿ ಮಾತಾಡಿದ್ದಾರೆ. ಅಕ್ಕಿ ಬೇಡ, ಏನು ಬೇಡ ಅಂತ ಹೇಳಿ ರಸ್ತೆ ಮಾಡಿಸ್ಕೊಡ್ತೀವಿ, ಅದೇ ಹಣದಲ್ಲಿ ರಸ್ತೆ ಮಾಡಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಗ್ಯಾರಂಟಿಯ ಬಗ್ಗೆ ಶಾಸಕ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಸಲಹೆ ಕೊಟ್ಟು ಬಿಡ್ತೀನಿ ಅಂತ ಕೊಪ್ಪಳದ ಕುಕನೂರಿನ ರಾವಣಿಕೆ ಎನ್ನುವಂತಹ ಒಂದು ಊರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಅಕ್ಕಿನೂ ಬೇಕು, ರಸ್ತೆನೂ ಬೇಕು ಅಂತಂದ್ರೆ ಆಗಲ್ಲ. ಒಬ್ರು ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ರಿ, ನಮ್ಗೆ ಅಕ್ಕಿ ಬೇಡ ಅಂತ ಹೇಳ್ಬಿಡ್ರಿ, ನಾವು ನಿಮ್ಗೆ ರಸ್ತೆನೇ ಮಾಡಿಸ್ಕೊಟ್ಬಿಡ್ತೀವಿ, ಆ ದುಡ್ಡನ್ನೇ ಇಲ್ಲಿ ಹಾಕ್ತೀವಿ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಹೇಳ ನಿನ್ ಹೆಸರು ಹಾಕಿಬಿಡ್ತಾನೆ ಅಲ್ಲಿ. ದಾರಿ ಮಾಡಿಕೊಡು ಅಂತ ಹೇಳ್ತೀವಿ. ಅವ್ರಿಗೆ ಪಗಾರ ಮಾಡಿದ್ರಿ ನಾವು ಹೊಲಕ್ಕೆ ಹೋಗಕ್ಕೆ ಸ್ವಲ್ಪ ದಾರಿ ಮಾಡಿಕೊಡ್ರಿ. ಇಷ್ಟ ನಾನು ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ. ಅವ್ರು ಹೇಳಿದ್ ನೋಡ್ರಿ. ಸ್ವಲ್ಪ ಅರ್ಜಿ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಬಹಳ ಅದಾವ, ಬಹಳ ಕಷ್ಟ. ಮಾಡಿಕೊಡ್ತೇನೆ. ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೇವೆ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಗ್ತು. ಆ ರೊಕ್ಕದಾಗ ಇದನ್ನು ಮಾಡಿಕೊಟ್ಬಿಡ್ತೇವೆ. ಸರಿ, ಮಾಡೋಣ. ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ.